ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒನ್ ಕಟ್ ಬ್ಯಾಂಗಲ್ಗೆ ಯಾವ ಥರ ಥ್ರೆಡ್ ರ್ಯಾಪಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್. ಒಂದು ಕಸ್ಟಮರ್ ಒನ್ ಕಟ್ ಬ್ಯಾಂಗಲ್ಸ್ ಮೇಲೆ ನ್ಯೂ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ 4 ಕಟ್ ಬ್ಯಾಂಗಲ್ಸ್ಗೆ ಯಾವ ಥರ ಥ್ರೆಡ್ ರ್ಯಾಪಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ಒನ್ ಕಟ್ ಬ್ಯಾಂಗಲ್ ಮೇಲೆ ಯಾವ ಥರ ಥ್ರೆಡ್ ರ್ಯಾಪಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಒನ್ ಕಟ್ ಬ್ಯಾಂಗಲ್ಗೆ 45 ಲೈನ್ಸ್ ತಗೋಬೇಕು. 45 + 45 ಅಂತ ಹೇಳಿದೆ. ಯಾವ ಥರ ಅಂತ ನಾನು ಹೇಳ್ತೀನಿ. 45 ಲೈನ್ಸ್ ಥ್ರೆಡ್ ತಗೊಂಡು ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಡ್ರೈ ಆಗಿದೆ, ನಾನು ತೋರಿಸ್ತೀನಿ. ಇವಾಗ ಈ ಥರ ಹಾಫ್ಗೆ ಸ್ಟಿಕ್ ಮಾಡ್ಕೋಬೇಕು ಥ್ರೆಡ್ನ. ನೀವು ಒಳಗಡೆಯಿಂದನೂ ಸ್ಟಿಕ್ ಮಾಡ್ಕೋಬೋದು, ಮೇಲೆಯಿಂದನೂ ಸ್ಟಿಕ್ ಮಾಡ್ಕೋಬೋದು. ನಾನು ಮೇಲೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಈ ಥರ ಮಾಡ್ಕೋಬೇಕು. ಇದು ಬಿಗ್ನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಹೇಳಿದ್ದೆ ಅಲ್ವಾ, ಸ್ಟ್ರೈಟಾಗಿ ಮಾಡ್ಕೋಬೇಕು ಥ್ರೆಡ್ ರ್ಯಾಪಿಂಗ್ ಅನ್ನೋದು. ನೋಡಿ, ಈ ಥರ ನೀಟಾಗಿ ಈ ಥರನೇ ಬರಬೇಕು. ಗಂಟಿಲ್ಲದೆ ಈ ಥರ ಸ್ಟ್ರೈಟಾಗಿ ಮಾಡ್ಕೋಬೇಕು. ಫಿಂಗರ್ಸಲ್ಲಿ ಯಾವುದೇ ಕಾರಣಕ್ಕೂ ಲೂಸ್ ಬಿಡಬಾರ್ದು. ಸೇಮ್ 4 ಕಟ್ ಬ್ಯಾಂಗಲ್ಸ್ಗೆ ಯಾವ ಥರ ರ್ಯಾಪ್ ಮಾಡಿದ್ದೀವಿ ಅದೇ ಥರ ಇದಕ್ಕೂ ಮಾಡ್ಕೋಬೇಕು. ಬಟ್ 45 ಲೈನ್ಸ್ ತಗೋಬೇಕು. ಈ ವಿಡಿಯೋ ಬಿಗಿನರ್ಸ್ಗೆ ಇಲ್ಲ ಓನಾಗಿ ಮಾಡ್ಕೊಳ್ಳೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಇದು ನಾನು ಫುಲ್ ಫಿನಿಶ್ ಮಾಡಿ ಅದಕ್ಕೆ ಟೈಟಾಗಿ ಈ ಥರ ಇಟ್ಕೊಂಡು ಫಿಂಗರ್ಸಲ್ಲಿ ಇಟ್ಕೊಂಡು ರ್ಯಾಪ್ ಮಾಡ್ಕೋಬೇಕು. ಮತ್ತೆ ಬಿಚ್ಚಬೇಕಾಗುತ್ತೆ. ಥ್ರೆಡ್ ಎಲ್ಲ ತೆಗೆದು ಫಸ್ಟಿಂದ ಸುತ್ತಬೇಕಾಗುತ್ತೆ. ನೀವು ಇದನ್ನು ಹಾಫ್ಗೆ ಸ್ಟಿಕ್ ಮಾಡ್ಕೋಬೇಕು. ಹಾಫ್ಗೆ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ 45 ಲೈನ್ಸು ಇಲ್ಲಿಂದ ಇಲ್ಲಿಗೆ ಈ ಥರ ಸುಟ್ಕೋಬೇಕು. ಈ ಥರ ಪ್ಯಾಡ್ ಇದೆಯಲ್ವ, ಪ್ಯಾಡು ಈ ಥರ ಈಗ ಸುತ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ. ಇವಾಗ ಇದು ಸ್ಟಿಕ್ ಮಾಡ್ತೀನಿ. ನೋಡಿ, ನಾವು ಎಲ್ಲಿ ಎಂಡಿಂಗ್ ಆಗಿದೆ ಅಲ್ಲಿಂದ ಥ್ರೆಡ್ನ ಮತ್ತೆ ಈ ಥರ ಗಮ್ ಹಚ್ಚಿ ಸ್ಟಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೀಗೆ ಸುತ್ಕೋಬೇಕು. ನಾನೆಲ್ಲ ಫಿನಿಶ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ನೆಕ್ಸ್ಟ್ 45 ಲೈನ್ಸು ಸುತ್ಕೊಂಡೆ ಅಲ್ವಾ. ಸೊ ಅದು ನಾನು ಎಲ್ಲಿ ಸ್ಟಾರ್ಟ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇಲ್ಲಿಗೆ ಬರಬೇಕು ಕರೆಕ್ಟಾಗಿ. ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಲೂ ಹಚ್ಚಿ ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೊಬೇಕು. ಸೊ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.